ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಜ್ಯೋತಿಷ್ಯದ ಸೂತ್ರವನ್ನು ನಾವು ನೋಡೋಣ. ಈ ರೀತಿ ಭಾಳಷ್ಟು ಸೂತ್ರಗಳಿದೆ, ಬಟ್ ಎಲ್ಲದನ್ನು ನಾನು ಇಲ್ಲಿ ಹೇಳುವಷ್ಟು ಆ ಸಮಯ ನನ್ನಲ್ಲಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನ ನಾವು ಮಾಡ್ತಾ ಇದ್ದೀವಿ, ಆಸಕ್ತರು ಸೇರ್ಕೋಬಹುದು. ನಿಮ್ಮ ಜಾತಕದಲ್ಲಿ ಲಗ್ನದಿಂದ ದಶಮದ ಅಧಿಪತಿ ಅಂದರೆ 10ನೇ ಭಾವದ ಅಧಿಪತಿ, 10ನೇ ರಾಶಿಯ ಅಧಿಪತಿ ಯಾವ ನಕ್ಷತ್ರದಲ್ಲಿದ್ದಾರೆ ಅನ್ನೋದನ್ನು ನೋಡಿ. ಅದರ ಮೇಲೆ ನಿಮ್ಮ ವರ್ಕ್, ನಿಮ್ಮ ಉದ್ಯೋಗ ಬೇಸಾಗಿರ್ತದೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗ ದಶಮಾಧಿಪತಿ ಹೋಗಿ ಅಶ್ವಿನಿ ನಕ್ಷತ್ರದಲ್ಲಿ ಕೂತ್ರೆ ನೀವು ಬಹಳ ಎಕ್ಸ್ಪೀರಿಯನ್ಸ್ಡು, ಅನುಭವಯುಕ್ತವಾದಂಥ ಉದ್ಯೋಗವನ್ನು, ಕೆಲಸವನ್ನು ಮಾಡ್ತಾ ಇರ್ತೀರ. ನೀವು ಯಾವುದಾದ್ರು ಒಂದು ಕೆಲಸ ಮಾಡ್ತಾಯಿದ್ರೆ ಇದಕ್ಕೆ ಮುಂಚೆ ನೀವು ಮಾಡಿದ್ದೀರಾ, ಇದನ್ನು ಕ್ಲೀನಾಗಿ ಮಾಡ್ತೀರಾ, ಇದನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ನಿಮಗೆ ಮೊದಲೇ ಇರ್ತದೆ. ಅದೇ ನೀವು ಅನುರಾಧ ನಕ್ಷತ್ರದಲ್ಲಿ ಇನ್ಕೇಸ್ ನಿಮ್ಮ ದಶಮಾಧಿಪತಿ ಚಂದ್ರ ಅಲ್ಲ, ನಿಮ್ಮ ರಾಶಿಯಾಧಿಪತಿ ಅಲ್ಲ, ನಾನು ನಿಮ್ಮ ರಾಶಿ ನಕ್ಷತ್ರ ಯಾವುದು ಹೇಳ್ತಾ ಇಲ್ಲ, ನಿಮ್ಮ ಲಗ್ನದಿಂದ ದಶಮಾಧಿಪತಿ ಅನುರಾಧ ನಕ್ಷತ್ರದಲ್ಲಿ ಏನಾದರೂ ಇತ್ತು ಅಂದರೆ ನೀವು ಟೀಮಲ್ಲೇ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮನ್ನು ಸಿಂಗಲಾಗಿ ವರ್ಕ್ ಮಾಡೋದಕ್ಕೆ ಬಿಟ್ಟರೆ ನಿಮ್ಮ ಕೈಯಿಂದ ಆಗಲ್ಲ. ನೀವು ಟೀಮ್ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಟೀಮಲ್ಲೇ ಮಾತ್ರನೇ ನಿಮ್ಮ ವರ್ಕ್ ನಡೀತಾ ಇರ್ತದೆ. ಇದೇ ರೀತಿ ಇನ್ಕೇಸ್ ನಿಮ್ಮ ದಶಮಾಧಿಪತಿ ವಿಶಾಖ ನಕ್ಷತ್ರದಲ್ಲಿ ಏನಾದರೂ ಇದ್ದರೆ ನೀವು ಸಿಂಗಲ್ ಆಗಿರೋದಕ್ಕೆ ಇಷ್ಟಪಡ್ತೀರಾ. ಯಾವುದೇ ಟೀಮ್ ಮೆಂಬರು, ಟೀಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡುವಂಥದ್ದು ಇತ್ಯಾದಿಗಳು ನಿಮ್ಮ ಕೈಯಿಂದ ಮಾಡೋದಕ್ಕೆ ಆಗಲ್ಲ. ನೀವು ಯಾವುದೇ ಟೀಮ್ ಕೊಟ್ಟರು ಅವ್ರ ಜೊತೆ ಸೇರ್ಕೊಳ್ಳಲ್ಲ. ನೀವು ಏಕಾಂತವಾಗಿ, ಏಕಾಂಗಿಯಾಗಿ, ಸಿಂಗಲ್ ಆಗಿ ಏನಾದರೂ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಆ ಪ್ರಯತ್ನ ಸಫಲವಾಗುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ನಿಮ್ಮಲ್ಲಿ ಬಂದ್ಬಿಟ್ಟು ಟೀಮ್ ಜೊತೆ ಸೇರಿಕೊಂಡು ಗುಂಪುಗಾರಿಕೆಯನ್ನು ಮಾಡ್ಕೊಂಡು ಅಥವಾ ಗುಂಪು ಜೊತೆ ಸೇರಿಕೊಂಡು ಕೆಲಸ ಮಾಡುವಂಥ ಅಕ್ಷಮತೆ ಇರೋದಿಲ್ಲ. ಈ ರೀತಿ 27 ನಕ್ಷತ್ರಗಳಿಗೂ ಕೂಡ ಇದೆ. ಅಂದರೆ ಒಂದು ಯಾವುದೇ ಒಂದರ ಅಧಿಪತಿ, ಇವಾಗ ನಾವು ದಶಮಾಧಿಪತಿ ಅಂತ ತಗೊಂಡ್ವಿ ಉದ್ಯೋಗಕ್ಕೆ. ಇದೇ ರೀತಿ ಸಪ್ತಮಾಧಿಪತಿ, ಇದೇ ರೀತಿ ಪಂಚಮಾಧಿಪತಿ ಯಾವ್ದಾದ್ರು ನಕ್ಷತ್ರದಲ್ಲಿದ್ದರೆ ಯಾವ ಥರ ಮಕ್ಕಳಾಗ್ತಾರೆ, ಯಾವ ರೀತಿ ಮಕ್ಕಳ ಗುಣ ಸ್ವಭಾವ ಇತ್ಯಾದಿಗಳಿರ್ತವೆ. ಮಕ್ಕಳಿಗೋಸ್ಕರ ಇವರು ಯಾವ್ಯಾವ ರೀತಿಯಾದಂಥ ಪರಿಹಾರ ಕ್ರಿಯೆಗಳನ್ನ ಮಾಡ್ಕೋಬೋದು, ಯಾವುದನ್ನು ಮಾಡಬಾರ್ದು. ಒಂದು ಉದಾಹರಣೆಗೆ ಹೇಳ್ತಾ ಇರೋದು ನಾನು. ಈ ರೀತಿ ಎಲ್ಲ ಗ್ರಹಗಳಿಗೆ ಇಂಥ ಸೋ ಆ್ಯಂಡ್ ಸೋ ನಕ್ಷತ್ರದಲ್ಲಿದ್ದಾಗ ಇದೇ ರೀತಿ ಫಲಿತ ಅಥವಾ ಇದೇ ರೀತಿ ಫಲಿತಾಂಶ ಇದೆ ಅನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಈ ರೀತಿಯಾದಂಥ ಜ್ಯೋತಿಷ್ಯ ಶಾಸ್ತ್ರವನ್ನು ನಮ್ಮಿಂದ ಕಲಿಯೋದಕ್ಕೆ ಆಸಕ್ತರು ಯಾರಾದರೂ ಇದ್ದರೆ ತಾವು ನಮಗೆ ತರಗತಿ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ನಮ್ಮ ಕಚೇರಿಯ ಸಂಖ್ಯೆಗೆ ತಾವು ಸಂಪರ್ಕವನ್ನು ಮಾಡಬಹುದು. ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪಲ್ಲಿ ತಮ್ಮನ್ನು ಸೇರಿಸಲಾಗುತ್ತೆ. ತರಗತಿ ಪ್ರಾರಂಭವಾಗುವಂಥ ದಿನಗಳು, ನಾವು ಮಾಡುವಂಥ ತರಗತಿ ಮಾಂತ್ರಿಕ ಇರ್ಬೋದು, ತಾಂತ್ರಿಕ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು ಇತ್ಯಾದಿಗಳ ಮಾಹಿತಿ ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಅದನ್ನು ನೋಡಿ ನಿಮಗೆ ಆಸಕ್ತಿ ಇದ್ದರೆ ತಾವುಗಳು ಸೇರ್ಕೋಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.